ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ ಇವತ್ತು ನಮ್ಮ ಬಾಲ್ಕನಿಯ ಗಿಡಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಹಾಗೆ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಲ್ಕನಿಯ ಗಿಡಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆ ಒಂದು ಕೀಟನಾಶಕದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದು ಒಳ್ಳೆ ಪರಿಣಾಮಕಾರಿಯಾಗಿ ಫಾಸ್ಟಾಗಿ ನನಗೆ ರಿಸಲ್ಟನ್ನು ತಂದುಕೊಡ್ತು. ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂಥವರು ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ, ಈ ವಿಡಿಯೋಯಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಅಂಥವ್ರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಬೇಸಿಗೆ ಕಾಲ ಜಾಸ್ತಿ ಆಗಿರೋದ್ರಿಂದ ಗಿಡಗಳಿಗೆ ಈಗ ಒಳ್ಳೆ ಆಹಾರಗಳನ್ನು ಕೊಡಬೇಕು. ಹಾಗೆ ಕೊಡೋದಿರಲಿ, ಗಿಡಗಳನ್ನ ಉಳಿಸ್ಕೊಳ್ಳೋದೇ ಕೂಡ ಕಷ್ಟ ಆಗಿದೆ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಕೆಲವೊಂದು ಗಿಡಗಳು ತುಂಬ ಡಿಸ್ಟರ್ಬ್ ಆಗಿದ್ದು ಮೇಲೆ, ಹಾಗಾಗಿ ಕೆಲವೊಂದು ಗಿಡಗಳನ್ನು ನಾನು ಬಾಲ್ಕನಿಗೆ ಶಿಫ್ಟ್ ಮಾಡಿದ್ದೇನೆ. ಹಾಗಾಗಿ ಎಲ್ಲ ಬಾಲ್ಕನಿಯಲ್ಲಿದೆ. ಬಾಲ್ಕನಿಗೆ ಬಂದಮೇಲೆ ನಮ್ಮ ಗಿಡಗಳು ಎಷ್ಟು ಒಳ್ಳೆ ಮೊಗ್ಗುಗಳು ಉದುರಲಿಲ್ಲ. ಮೊಗ್ಗುಗಳು ತುಂಬ ಹೀಟ್ ಜಾಸ್ತಿಯಾಗಿ ಮೊಗ್ಗುಗಳು ಉಳಿತಾನೇ ಇರಲಿಲ್ಲ. ಬಟ್ ಬಾಲ್ಕನಿಗೆ ಶಿಫ್ಟ್ ಮಾಡಿದ್ಮೇಲೆ ಎಲ್ಲ ಮೊಗ್ಗುಗಳು ಉಳಿದಿದೆ. ಹಾಗೆ ಈ ರೀತಿ ಹೊಸ ಮೊಗ್ಗುಗಳು ಕೂಡ ಬರೋ ರೀತಿ ಆಗಿದೆ. ಹಾಗೆ ನಮ್ಮ ಮನೆಯಲ್ಲಿ ಹಾಕಿದಂತಹ ಕಟ್ಟಿಂಗ್ಗಳು ಕೂಡ ಇಷ್ಟು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿದೆ. ಒಳ್ಳೆ ಹೂ ಬಿಡೋ ಥರ ಆಗಿದೆ, ಮೊಗ್ಗುಗಳು ಸ್ಟಾರ್ಟ್ ಆಗಿದೆ. ಈಗೆಲ್ಲ ಆಗಬೇಕಂದ್ರೆ ನಾವು ಕೊಡುವಂತಹ ಫರ್ಟಿಲೈಸರ್, ನಾವು ಮಾಡೋವಂಥ ಕೇರಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಈಗ ಮೇಲ್ಗಡೆ ಇರೋಂತಹ ಗಿಡಗಳನ್ನ ನೋಡೋಣ. ಹಾಗೆ ಆ್ಯಂಥೋರಿಯಂ ಗಿಡಗಳ ಬಗ್ಗೆ ಹೇಳಬೇಕಂದ್ರೆ, ಆ್ಯಂಥೋರಿಯಂ ಗಿಡಗಳು ಏಪ್ರಿಲ್-ಮೇ ತಿಂಗಳು ಬಂತು ಅಂದರೆ ಸಾಕು, ಎಲ್ಲ ರೀತಿಯ ಎಲೆಗಳನ್ನು ಒಣಗಿಸ್ಕೊಂಡು ಯಾವುದೇ ರೀತಿ ಒಂದು ಚಿಗುರು ಕೂಡ ಇಲ್ಲದೆ ಗಿಡ ಹಾಳಾಗ್ತಾಯಿತ್ತು. ಆದರೆ ಈ ಸಾರಿ ಆಗಾಗಿಲ್ಲ. ಯಾಕೆಂದರೆ ಈ ಗಿಡಗಳನ್ನು ನಾನು ಸ್ವಲ್ಪ ತುಂಬ ನೆರಳಿಗಿಟ್ಟಿದ್ದೇನೆ. ಮತ್ತು ಆವಾಗ ಅದಕ್ಕೆ ಬೇಕಾದಂತಹ ಫರ್ಟಿಲೈಸರ್ಗಳನ್ನ ನಾನು ಕರೆಕ್ಟಾಗಿ ಕೊಟ್ಟಿದ್ದೇನೆ. ಹಾಗಾಗಿ ಪ್ರತಿಯೊಂದು ಗಿಡದಲ್ಲೂ ಕೂಡ ನಾವು ನೋಡ್ಬೋದು ಹೊಸ ಎಲೆಗಳು ಆರಂಭ ಆಗಿದೆ. ಕಾಣಿಸ್ತಿದೆಯಾ? ಹೊಸ ಎಲೆ ನೋಡಿ, ರೀತಿ ಹೊಸ ಎಲೆಗಳು ಆರಂಭ ಆಗಿದೆ. ಅಂದರೆ ಗುಂಪಾಗಿ ಇಟ್ಟಿರೋದ್ರಿಂದ ತೋರಿಸೋದಕ್ಕೆ ಕಷ್ಟ ಆಗ್ತಿದೆ. ನೋಡಿ, ಈ ರೀತಿ ಹೊಸ ಎಲೆಗಳು ಆರಂಭ ಆಗಿದೆ. ಈ ರೀತಿ ಹೊಸ ಹೂಗಳು, ಮೊಗ್ಗುಗಳು ಆರಂಭ ಆಗಿದೆ. ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಕೂಡ ಹೊಸ ಎಲೆ ಅಥವಾ ಹೊಸ ಮೊಗ್ಗುಗಳು ನಮ್ಮ ಆ್ಯಂಥೋರಿಯಂ ಗಿಡದಲ್ಲಿ ಇದೆ. ಈ ಥರ ಆಗೋದಿಲ್ಲ ಆ್ಯಂಥೋರಿಯಂ ಗಿಡ. ಈ ಸರಿನೇ ಫಸ್ಟ್ ನನ್ನ ನೆರಳಿಗೆ ಎತ್ತಿಟ್ಟು ಕೇರ್ ಮಾಡಿರೋದ್ರಿಂದ ಮತ್ತು ಒಳ್ಳೆ ಫರ್ಟಿಲೈಸರ್ಗಳನ್ನ ನಾವು ಬೇಸಿಗೆ ಕಾಲ ಬಂದು ಒಣಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆ ಗಿಡನ ನಾನು ಹೆಚ್ಚು ಕೇರೇ ಮಾಡ್ತಿಲ್ಲ. ಅಯ್ಯೋ ಇದು ಸ್ವಾಭಾವಿಕವಾಗಿ ಒಣಗುತ್ತೆ ಬಿಡು, ಇದು ಬಿಸಿಲು ಜಾಸ್ತಿ ಇರೋದ್ರಿಂದ ಅನ್ನೋ ಮನೋಭಾವಕ್ಕೆ ಬಂದುಬಿಡ್ತಿದ್ದೆ. ಬಟ್ ಈ ಸಾರಿ ಇಲ್ಲ, ಇದನ್ನು ಸ್ಪೆಷಲ್ ಕೇರ್ ಮಾಡಿ ಬೆಳೆಸಬೇಕು ಅಂತೇಳಿ ನಾನು ಇಟ್ಟಿರೋದ್ರಿಂದ ಈ ಸಾರಿ ಗಿಡ ಒಣಗೋದು ಕೂಡ ಕಡಿಮೆ ಆಗಿದೆ. ಹಾಗೆ ಬೆಳವಣಿಗೆ ಕೂಡ ಇದೆ. ಅಂದರೆ ನಾವು ಕೊಡೋ ಫರ್ಟಿಲೈಸರ್ಗಳು ಅಷ್ಟು ನೀಟಾಗಿ ಕೆಲಸ ಮಾಡಿದೆ ಅಂತ ಅರ್ಥ. ನಾನೊಂದು ಸಾರಿ ತೋರಿಸಿದ್ದೆ ಈ ಗಿಡಗಳಿಗೆ, ಸಣ್ಣ ಗಿಡಗಳನ್ನು ಈ ಪಾಟ್ಗೆ ರೀಪಾಟ್ ಮಾಡೋವಂಥದ್ದು. ಎಲ್ಲ ಗಿಡಗಳು ಕೂಡ ಸೆಟ್ ಆಗಿದೆ. ಸುಮಾರು ಗಿಡಗಳು ಈ ಥರ ಎತ್ತರವಾಗಿ ಬೆಳೆದಿದೆ. ಇದೆಲ್ಲ ನಾನು ಅಗ್ಲೋನಿಮಾ ಪ್ಲ್ಯಾಂಟ್ಸ್ನ ಕಟ್ ಮಾಡಿದ್ದಂಥದ್ದು. ತಲೆ ಭಾಗ ಕಟ್ ಮಾಡಿ ಬೇರೆ ಭಾಗ ಇಟ್ಟಿದ್ದೆನಲ್ಲ, ಅದು ಎಲ್ಲವೂ ಒಳ್ಳೆ ಗಿಡ ಕೊಡೋದಕ್ಕೆ ಆರಂಭ ಆಗಿದೆ. ಇಲ್ಲಿ ನೋಡ್ಬೋದು ಹೊಸ ಗಿಡಗಳು ಸ್ಟಾರ್ಟ್ ಆಗಿದೆ. ಎಲ್ಲ ಪಾಟಲ್ಲೂ ಹೊಸ ಗಿಡಗಳು ಈ ಥರ ಪುಟ್ಟದು ಸ್ಟಾರ್ಟ್ ಆಗಿದೆ. ಅಗ್ಲೋನಿಮಾ ಪ್ಲ್ಯಾಂಟ್ಗಳನ್ನ ಈ ಬೇಸಿಗೆ ಕಾಲಗಳಿಗೆ ಉಳಿಸ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಪರವಾಗಿಲ್ಲ, ಹೊಸ ಪ್ಲ್ಯಾಂಟ್ಸ್ಗಳು ಬರ್ತಾಯಿದೆ. ಬೇಬಿ ಪ್ಲ್ಯಾಂಟ್ಸ್ ಬರ್ತಿದೆ, ನೋಡಿದ್ರೆ ಖುಷಿ ಅನಿಸುತ್ತೆ. ವೈಟ್ ಕಲರ್ ಆ್ಯಂಥೋರಿಯಂ ಕೂಡ ಹೊಸ ಮೊಗ್ಗು, ಹೊಸ ಎಲೆ ಎಲ್ಲ ಬರ್ತಿದೆ. ಆ ರೀತಿ ಜೀಬ್ರಾ ಪ್ಲ್ಯಾಂಟ್ ನನಗೆ 2 ಹೊಸ ಪ್ಲ್ಯಾಂಟ್ಸ್ನ ಕೊಟ್ಟಿದೆ. 2 ಮರಿ ಪ್ಲ್ಯಾಂಟ್ಸ್ ಬಂದಿದೆ. ನೋಡಿದ್ರೆ ಖುಷಿ ಅನಿಸುತ್ತೆ. ಇದನ್ನು ನನಗೆ ತುಂಬ ಇಷ್ಟ ಆದಂತಹ ಪ್ಲ್ಯಾಂಟ್ ಇದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಪ್ಲ್ಯಾಂಟ್. ಒಂದು ದೊಡ್ಡ ಬೌಲಲ್ಲಿ ಸಿಂಗಲ್ ಆಗಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ಪ್ಲ್ಯಾಂಟ್ ಅಂದರೆ ನಂಗೆ ತುಂಬ ಇಷ್ಟ. ಕೇರಿಂಗ್ ಮಾಡೋಂತಹ ಅಗತ್ಯ ಇಲ್ಲ. ಸುಮ್ಮನೆ ಒಂದು ಕಡೆ ಒಂದು ಪಾಟ್ಗೆ ಹಾಕಿಟ್ಟರೆ ಸಾಕು. ಒಂದು ವಾರಕ್ಕೊಂದ್ಸರಿ ನೀರು ಕೊಟ್ಟರು ಸರಿ, ತುಂಬ ಚೆನ್ನಾಗಿ ಗಿಡ ಬದುಕಿರುತ್ತೆ, ಸಾಯಲ್ಲ. ಆದರೆ ಇದಕ್ಕೆ ನೆರಳು ಬೇಕು ಈ ಗಿಡಕ್ಕೆ. ಹಾಗೆ ಈ ಪ್ಲ್ಯಾಂಟ್ ನೋಡಿ ಎಷ್ಟೊಂದು ಬೇಬಿ ಪ್ಲ್ಯಾಂಟ್ಸ್ ಬಂದಿದೆ ನೋಡಿ.
ಇದು ಬಿಸಿಲಲ್ಲಿಟ್ಟರೆ ಸತ್ತೋದಂಗೆ ಒಣಗೋದಂಗೆ ಕಾಣಿಸುತ್ತೆ, ಬಟ್ ನೆರಳಲ್ಲಿಟ್ಟರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ತುಂಬ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬಂದಿದೆ. ನಾವು ಮಾಡಿದಂಥ ಕೆಲಸಗಳಲ್ಲಿ ಇಷ್ಟು ಒಳ್ಳೆ ಬೆಳವಣಿಗೆಗಳನ್ನು ನೋಡಿಬಿಟ್ರೆ ಅದೇ ಖುಷಿ ವಿಷಯ ಅಂತ ಹೇಳ್ಬೋದು. ಇದು ಬೇಬಿ ಪ್ಲ್ಯಾಂಟ್ ಎಲ್ಲ ಆಗಿಬಿಟ್ಟಿದೆ. ಇದು ಕೂಡ ಒಂದು ಶೋ ಪ್ಲ್ಯಾಂಟ್ಸೇ. ತುಂಬ ಬೇಬಿ ಪ್ಲ್ಯಾಂಟ್ಸ್ ಬಂದಿದೆ. ಈ ಗಿಡಕ್ಕೆ ಮದರ್ ಪ್ಲ್ಯಾಂಟ್ಗೆ ಏಜ್ ಆಗಬೇಕು, ಆಗ ನಾವು ಇಷ್ಟೊಂದು ಬೇಬಿ ಪ್ಲ್ಯಾಂಟ್ಸ್ನ ನೋಡೋದಕ್ಕೆ ಸಾಧ್ಯ ಆಗೋದು. ಈ ಮದರ್ ಪ್ಲ್ಯಾಂಟ್ಗೆ ಸುಮಾರು 2 ವರ್ಷದಷ್ಟು ವಯಸ್ಸಾಗಿದೆ. ಅಂದರೆ 1 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ, ಬಟ್ 2 ವರ್ಷ ಆದರೆ ತುಂಬ ಒಳ್ಳೆ ಸುತ್ತ ಕೂಡ ನಾವು ಗಿಡಗಳು ಬೆಳೆದಾಗ ಈ ಪಾಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದಿದೆ, ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಒಂದು ಗಿಡ ಇದೆ ಆ ರೀತಿದು. ಇದು ನೆನ್ನೆ ಮೇಲ್ಗಡೆಯಿಂದ ಪಾಟ್ ಬಿದ್ದು ಗಿಡಗಳು ಡ್ಯಾಮೇಜ್ ಆಗೋಯಿತು. ಹ್ಯಾಂಗಿಂಗ್ ಪಾಟ್ ಮೇಲ್ಗಡೆಯಿಂದ ತೂಕ ಜಾಸ್ತಿ ಆಗಿ ಬಿದ್ದು ಈ ಗಿಡ ಹಾಳು ಮಾಡಿತು. ಬಟ್ ಇದು ಎಷ್ಟು ಚೆನ್ನಾಗಿ ಪಾಟ್ ತುಂಬ ಬೆಳೆದಿದೆ ಅಂದರೆ ತುಂಬ ಗಿಡಗಳಾಗಿದೆ. ಬಿದ್ದೋಗುತ್ತೆ, ಎತ್ತಕ್ಕಾಗಲ್ಲ. ಇದು ವೆಯ್ಟ್ ಇರೋದ್ರಿಂದ ಈ ಕಡೆ ಇರೋ ಗಿಡಗಳು ಬೀಳ್ತವೆ. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಪಾಟ್, ತುಂಬ ಗಿಡ ಇರೋದ್ರಿಂದ. ಹಾಗೆ ಇಷ್ಟು ಬೇಸಿಗೆ ಕಾಲದಲ್ಲೂ ಕೂಡ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಅರೇಕಾ ಫ್ಲಾಮ್ ಟ್ರೀ. ಆದರೆ ನೇರ ಬಿಸಿಲು ಬಿಡಬಾರ್ದು ಅಷ್ಟೇ. ಬಟ್ ಹೊಸ ಎಲೆಗಳೆಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಅರೇಕಾ ಫ್ಲಾಮಿಂದ. ದೊಡ್ಡದಾಗ್ತಾ ಇದೆ ಅರೇಕಾ ಫ್ಲಾಮ್ ಟ್ರೀ, ಖುಷಿ ಆಯಿತು. ಹಾಗೆ ನಮ್ಮ ಕರಿಬೇವಿನ ಸೊಪ್ಪಿನ ಗಿಡ ಕೂಡ ಇಷ್ಟು ಬೇಸಿಗೆ ಕಾಲದಲ್ಲಿ ಇಷ್ಟು ಹೆಲ್ದಿಯಾಗಿ ಕಂಗೊಳಿಸ್ತಾ ನಿಂತಿದೆ, ನೋಡ್ಬೋದು ಫ್ರೆಂಡ್ಸ್. ಇದು ಪೀಸ್ ಲಿಲ್ಲಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ಬಟ್ ಈ ಗಿಡ ಯಾಕೋ ಸರ್ವೈವ್ ಆಗೋ ಥರ ಕಾಣಿಸ್ತಾನೆ ಇರಲಿಲ್ಲ. ತುಂಬ ಗುಳು ಅಂತ ಅಳ್ತಾಯಿತ್ತು, ಅಂದರೆ ಸಾಯೋ ಥರ ಆಗ್ತಾಯಿತ್ತು. ಕಾರಣ ಬಂದು ಚೆಕ್ ಬಂದಾಗ ತುಂಬ ಇದರಲ್ಲಿ ಬಸವನ ಹುಳಗಳು ಜಾಸ್ತಿ ಇತ್ತು. ಈ ಬಸವನ ಹುಳಗಳು ಜಾಸ್ತಿ ಇದ್ದಿದ್ದರಿಂದ ಈ ಗಿಡ ಗ್ರೋತೆ ಆಗ್ತಾ ಇರಲಿಲ್ಲ. ತುಂಬ ಒಣಗೋದಂಗೆ ಆಗೋದು. ನಾವು ಎಷ್ಟೇ ಟ್ರೀಟ್ ಮಾಡಿದ್ರು ಈ ಬಸವನ ಹುಳಗಳ ಕಾಟದಿಂದ ಬೇರುಗಳು ಡ್ಯಾಮೇಜ್ ಆಗಿ ಗಿಡ ತುಂಬ ಅಸ್ತವ್ಯಸ್ತ ಆಗಿತ್ತು. ಬಟ್ ನಾನು ಚೆಕ್ ಮಾಡೋಣ ಅಂಥೇಳಿ ಇದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ಈ ಬಸವನ ಹುಳಗಳು ಸಾಯೋದಕ್ಕೆ ನಮ್ಮ ಮನೆಯಲ್ಲೇ ಇರುವಂತಹ ಒಂದು ಆಲೋವೆರಾ ಸ್ಟಿಕ್ಕನ್ನು ಕಟ್ ಮಾಡಿ ಎತ್ಕೊಂಡು ಅದನ್ನು ಜಸ್ಟ್ ನೀರಲ್ಲಿ ಕಲಸಿ ಈ ಗಿಡದ ಬುಡಕ್ಕೆ ನಾನು ಹಾಕಿದೆ ಅಷ್ಟೇ. ಹಾಕಿದ ತಕ್ಷಣವೇ ಈ ಗಿಡ ಸರಿನೂ ಹೋಯ್ತು. ಮತ್ತು ಇಲ್ಲಿ ಇದ್ದಂತಹ ಬಸವನ ಹುಳಗಳ ಕೂಡ ಸತ್ತೋಗಿದೆ. ಹಾಗಾಗಿ ಯಾರಿಗಾದರೂ ಈ ಬಸವನ ಹುಳ ಕಾಟ ಇದೆ ಅಂದಂಥವರು ತುಂಬ ಯೋಚನೆ ಮಾಡೋವಂಥ ಅಗತ್ಯ ಇಲ್ಲ. ನೋಡಿ ಎಷ್ಟೊಂದು ಬಸವನ ಹುಳ ಇದೆ ಇಲ್ಲಿ ಅಂತ. ಬಟ್ ಇದೆಲ್ಲ ಸತ್ತೋಗಿದೆ. ಎಷ್ಟು ದಪ್ಪ ಕಾಣಿಸ್ತಾ ಇತ್ತು ಗೊತ್ತಾ, ಇದೆಲ್ಲ ಸತ್ತಿದೆ. ಮತ್ತು ಹಾಗೆ ಗಿಡ ಕೂಡ ಸರಿ ಹೋಯಿತು, ಒಣಗೋ ಥರ ಆಗಲಿಲ್ಲ. ಅಲ್ಲಿವರೆಗೆ ಎಷ್ಟೇ ಟ್ರೀಟ್ ಮಾಡಿದ್ರು ಈ ಗಿಡ ಒಣಗೋ ಥರ ಆಗ್ತಿತ್ತು. ಹಾಗಾಗಿ ನೀವೇನು ಮಾಡಿ, ಯಾರಿಗಾದ್ರೂ ಬಸವನ ಹುಳ ಅಥವಾ ಗಿಡಗಳು ಡಲ್ ಆಗ್ತಿದೆ ಕಂಡಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲೇ ಒಂದು ಆಲೋವೆರಾ ಜೆಲ್ ಅಥವಾ ಏನಾದ್ರು ಆಯಿಲ್, ಸೋಪ್ ವಾಟರ್ ಇಂಥದ್ದಿದ್ದರೆ ಅದನ್ನು ಗಿಡಕ್ಕೆ ಮೊದಲು ಒಂದು ಸ್ವಲ್ಪ ಕಲಸಿ ಹಾಕಿ. ಆಗ ಯಾವುದೇ ರೀತಿ ಕೀಟಗಳಿಂದ ಗಿಡಗಳು ಬೇಜಾರಲ್ಲಿದ್ದರೆ, ಗಿಡಗಳು ಸಾಯುವಂಥ ಸ್ಥಿತಿಯಲ್ಲಿದ್ದರೆ ಆ ಗಿಡಗಳು ಸರಿ ಹೋಗ್ತವೆ. ಇದು ನಾನು ಸ್ವತಃ ಮಾಡಿ ತಿಳ್ಕೊಂಡಂತಹ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಬಸವನ ಹುಳ ಇದೆ. ನಾನು ತೆಗಿಲಿಲ್ಲ ಇದನ್ನೆಲ್ಲ, ವಿಡಿಯೋ ಮಾಡಿ ಒಂದು ಸಾರಿ ನಿಮಗೆಲ್ಲ ತೋರಿಸೋಣ ಅಂಥೇಳಿ ಹಾಗೆ ಬಿಟ್ಟಿದ್ದೀನಿ. ಗಿಡಗಳನ್ನ ಹಾಳು ಮಾಡ್ಕೊಳ್ಳೋದ್ರ ಬದಲು ಹೀಗೆಲ್ಲ ಮಾಡ್ಕೊಳ್ಳೋದ್ರಿಂದ ಗಿಡಗಳು ಚೆನ್ನಾಗಾಗ್ತವೆ, ಉಳ್ಕೊಳ್ತವೆ. ಅಟ್ಲೀಸ್ಟ್ ಈ ಬೇಸಿಗೆನಲ್ಲಿ ಗಿಡ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಹಾಗಾಗಿ ಈ ರೀತಿ ಪೆಸ್ಟಿಸೈಡ್ನ ಮಾಡಿ ಗಿಡವನ್ನು ಉಳಿಸ್ಕೊಳ್ಳಿ. ಫ್ರೆಂಡ್ಸ್, ಇದುವರೆಗೂ ನನ್ನ ಗಾರ್ಡನ್ ಅಪ್ಡೇಟ್ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ವಿಡಿಯೋವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂಥವರು ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಹೈ ಪಾಯಿಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ನೀವು ಕೊಡುವಂಥ ಹೈ ಪಾಯಿಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.